ಹುಬ್ಬಳ್ಳಿಯಲ್ಲಿ ಹಳ್ಳ ಹಿಡಿದ ಸ್ಮಾರ್ಟ್ ಸಿಟಿ ಯೋಜನೆ ವೈಫಲ್ಯದತ್ತ ಸಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಬೈಸಿಕಲ್ ಪ್ರಾಜೆಕ್ಟ್ ನೀರಿನಲ್ಲಿ ಹೋಮ ಆಗೋಗಿದೆ. 8.5 ಕೋಟಿ ವೆಚ್ಚದ ಯೋಜನೆ ಸಾರ್ವಜನಿಕರಿಗೆ ಉಪಯೋಗವಾಗದ ಬೈಸಿಕಲ್ ಯೋಜನೆ. ಅವಳಿ ನಗರದಾದ್ಯಂತ ನಿರ್ಮಾಣವಾಗಿರುವ 34 ಸೈಕಲ್ ಸ್ಟ್ಯಾಂಡ್ಗಳು ಧೂಳು ಹಿಡಿದು ಬರೋಬ್ಬರಿ 340 ಸ್ಮಾರ್ಟ್ ಸೈಕಲ್ಗಳು ಮೂಲೆ ಗುಂಪಾಗ್ಬಿಟ್ಟಿದೆ. ಅಧಿಕಾರಿಗಳ ನಿರ್ವಹಣೆ ವೈಫಲ್ಯಕ್ಕೆ ಸೈಕಲ್ ಯೋಜನೆಗೆ ವಿಫಲ ಆಗ್ತಾ ಇದೆ. ನೋಡಿ, ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಯನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಅದರಿಂದ ಅನುಕೂಲ ಆಗಲಿ, ಕಾರ್ಯರೂಪಕ್ಕೆ ಬರಲಿ, ಅದನ್ನ ಫಲಾನುಭವಿಗಳು ಬಳಕೆ ಮಾಡ್ಕೊಂಡ್ಲಿ ಅಂತಾನೆ ಅನೌನ್ಸ್ ಮಾಡಲಾಗತ್ತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆ. ಈಗ ಹುಬ್ಬಳ್ಳಿಯಲ್ಲಿ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ ಸ್ಮಾರ್ಟ್ ಸಿಟಿ ಯೋಜನೆ. ನೋಡಿ, ಸ್ಮಾರ್ಟ್ ಸಿಟಿ ಯೋಜನೆ ಅನ್ನೋದು ಒಂದು ಡ್ರೀಮ್. ಅದನ್ನು ಜಾರಿಗೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗಿದೆ. ಆದರೆ ಈ ಯೋಜನೆಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿರೋದಿದೆಯಲ್ಲ, ಇದು ವೈಫಲ್ಯದತ್ತ ಸಾಗ್ತಾ ಇದೆ. ಈ ಸ್ಮಾರ್ಟ್ ಸಿಟಿ ಬೈಸಿಕಲ್ ಪ್ರಾಜೆಕ್ಟ್ ಇದೆಯಲ್ಲ, ಇದು ನೀರಲ್ಲಿ ಹೋಮ ಆಯ್ತಾ ಅನ್ನೋ ಪ್ರಶ್ನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸುಮಾರು 8.5 ಕೋಟಿ ವೆಚ್ಚದ ಯೋಜನೆ ಇದು. ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಮಾಡಿದ್ದು, ಬಟ್ ಉಪಯೋಗ ಆಗ್ತಾ ಇಲ್ಲ. ಈ ಬೈಸಿಕಲ್ ಯೋಜನೆ ಅವಳಿ ನಗರದಾದ್ಯಂತ ನಿರ್ಮಾಣ ಆಗಿರೋದು. ಸುಮಾರು 34 ಸೈಕಲ್ ಸ್ಟ್ಯಾಂಡ್ಗಳಿದೆ, ಎಲ್ಲ ಧೂಳು ಹಿಡಿದು ಕೂತಿದೆ, ಉಪಯೋಗಕ್ಕೆ ಬರ್ತಾ ಇಲ್ಲ. 340 ಸ್ಮಾರ್ಟ್ ಸೈಕಲ್ಗಳು ಕೂಡ ಅಧಿಕಾರಿಗಳಿಂದ ನಿರ್ವಹಣೆ ಅನ್ನೋದೇ ಇಲ್ಲ. ನಿರ್ವಹಣೆ ಇಲ್ಲದೆ ವೈಫಲ್ಯದತ್ತ ಈ ಯೋಜನೆ ಸಾಗ್ತಾ ಇರೋದು. ಜೊತೆಗೆ ಈ ಯೋಜನೆ ವಿಫಲ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಇದನ್ನು ಬಳಕೆ ಮಾಡಿಕೊಂಡಿದ್ರೆ, ಉಪಯೋಗಿಸಿಕೊಂಡಿದ್ರೆ ಇದೊಂದು ಮಹತ್ವವಾದಂಥ ಯೋಜನೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದು ಚಾಲ್ತಿಗೆ ಬರ್ತಾ ಇತ್ತು ಮತ್ತು ಇದನ್ನು ಇನ್ನಷ್ಟು ಮಾಡ್ರನ್ ಆಗಿ ಮಾಡಬಹುದಿತ್ತು. ಆದರೆ ಇಲ್ಲಿ ನೋಡಿ, ಬಳಕೆನೇ ಮಾಡಿಲ್ಲ, ಎಲ್ಲ ಧೂಳು ಹಿಡಿದು ಕೂತಿದೆ, ನಿರ್ವಹಣೆ ಅನ್ನೋದೇ ಇಲ್ಲ. ಇಲ್ಲಿ ಅಧಿಕಾರಿಗಳ ಲೋಪದೋಷ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಸೂಕ್ತ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ಇದರ ಬಗ್ಗೆ ನಿರ್ವಹಣೆಯ ಜೊತೆಗೆ ಕಾಳಜಿ ವಹಿಸಿದ್ರೆ, ಮಾರ್ಗದರ್ಶನ ನೀಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸ್ಮಾರ್ಟ್ ಸಿಟಿ ಸೈಕಲ್ ಯೋಜನೆ, ಈ ಒಂದು ಸ್ಮಾರ್ಟ್ ಸಿಟಿ ಸೈಕಲ್ ಯೋಜನೆ ಏನು ಅಂತಂದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಾರ್ವಜನಿಕ ಸೈಕಲ್ ಸವಾರಿ ಅಂತೇಳಿ ಒಂದು ವಿಶೇಷವಾದಂತಹ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂತು. ಈ ಒಂದು ಯೋಜನೆಗಾಗಿ ಸರಿಸುಮಾರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಖರ್ಚು ಮಾಡಿದ್ದು ಎಷ್ಟು ಅಂತ ನೋಡಿದಾಗ ಇಲ್ಲಂದರೆ ಬರೋಬ್ಬರಿ 8.5 ಕೋಟಿ ರೂಪಾಯಿ. 8.5 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಅಂತಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಟ್ಟು 34 ನಿಲ್ದಾಣಗಳನ್ನು ಸ್ಥಾಪನೆ ಮಾಡಿ 300 ಸೈಕಲ್ಗಳು ಮತ್ತು 40 ಇಲ್ಲಿ ಅಂತಂದರೆ ಎಲೆಕ್ಟ್ರಿಕಲ್ ಸೈಕಲ್ಗಳು, ಒಟ್ಟು 340 ಇಲ್ಲಿ ಅಂತಾರೆ ಸೈಕಲ್ಗಳನ್ನು ಅನುಷ್ಠಾನ ಮಾಡಿ 2026ರಲ್ಲಿ ಹುಬ್ಬಳ್ಳಿ ಧಾರವಾಡವನ್ನು ವಾಯುವ್ಯ ಮಾಲಿನ್ಯ ಈಗಾಗಲೇ ಆಗ್ತಾ ಇದೆ, ವಾಹನಗಳಿಂದ ಅದನ್ನು ಮುಕ್ತ ಮಾಡಬೇಕು ಅಂತೇಳಿ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿತ್ತು. ಈ ಒಂದು ಯೋಜನೆ ಅನುಷ್ಠಾನಗೊಂಡು 2 ವರ್ಷ ಕಳೆದರೂ ಸಹಿತ ಇದರ ಉಪಯೋಗ ಇಲ್ಲಿ ಅಂತಂದರೆ ಅವಳಿ ನಗರ ಜನರಿಗೆ ನಯಾ ಪೈಸಾ ಆಗಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ಇಲ್ಲಿ ಅಂತಂದರೆ ಇಲ್ಲಿರುವಂತಹ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನ ಮತ್ತು ಇಲ್ಲಿ ಹತ್ರ ಜನಪ್ರತಿನಿಧಿಗಳ ಒಂದು ಬೇಜವಾಬ್ದಾರಿತನ. ಅದೇ ಒಂದು ಕಾರಣಕ್ಕೆ ಇವತ್ತು ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅನುಷ್ಠಾನಗೊಂಡಂತಹ ಸ್ಮಾರ್ಟ್ ಸೈಕಲ್ ಯೋಜನೆ ಈ ಒಂದು ಯೋಜನೆಗೆ ಇವತ್ತು ಧೂಳು ಮೆತ್ತುತ್ತಿದೆ. ಈಗ ನಾನು ಈ ದೃಶ್ಯದಲ್ಲಿ ತೋರಿಸುವಂತಹ ಸೈಕಲ್ಗಳೇನಿವೆ, ಆ ಸೈಕಲ್ ಇವತ್ತು ಧೂಳು ತಿನ್ನುತ್ತಿವೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದನ್ನು ತರಾತುರಿಯಲ್ಲಿ ಅನುಷ್ಠಾನ ಮಾಡಿದರು. ಅನುಷ್ಠಾನ ಮಾಡಿದಾಗ ಇಲ್ಲಂತಂದರೆ ಎಲ್ಲಿ ಜನದಟ್ಟಣೆ ಇದೆಯೋ ಆ ಒಂದು ಸ್ಥಳದಲ್ಲಿ ಈ ಒಂದು ಸೈಕಲ್ ನಿಲ್ದಾಣಗಳನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ತರಾತುರಿಯಲ್ಲಿ ಯಾರನ್ನೋ ಮೆಚ್ಚಿಸಲಿಕ್ಕೆ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿ ಜನರಿಗೆ ಇಲ್ಲಿ ಅಂತಾರೆ ಎಲ್ಲಿ ಜನದಟ್ಟಣೆ ಇಲ್ವೋ ಆ ಜನದಟ್ಟಣೆ ಇಲ್ಲದಂತಹ ಒಂದು ಸ್ಥಳಗಳಲ್ಲಿ ಈ ಒಂದು ಸೈಕಲ್ ನಿಲ್ದಾಣಗಳನ್ನು ಮಾಡಿದ್ರು. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದರೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಮತ್ತು ಹೊಸ ಬಸ್ ನಿಲ್ದಾಣ, ಹಳೆ ಬಸ್ ನಿಲ್ದಾಣ ಮತ್ತು ಸಿದ್ದಾರೂಢ ಮಠ ಏನು ಕೆಲವೊಂದಿಷ್ಟು ಪ್ರಮುಖ ಜನದಟ್ಟಣೆ ಸ್ಥಳಗಳಿದ್ದಾವೆ, ಆ ಸ್ಥಳದಲ್ಲಿ ಈ ಒಂದು ಸೈಕಲ್ ಉಪಯೋಗಕ್ಕೆ ಬರ್ತಿವೆ. ಆದರೆ ಸೈಕಲ್ ನಿಲ್ದಾಣಗಳನ್ನೇ ಅಲ್ಲಿರುವಂತಹ ಅಧಿಕಾರಿಗಳು ಮಾಡಿಲ್ಲ. ಅಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಇಲ್ಲಿ ಅಂತಾರೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನದಿಂದ ಈ ಒಂದು ಯೋಜನೆ ಇವತ್ತು ಹಳ್ಳ ಹಿಡಿದಿದೆ. ಹೀಗಾಗಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಯೋಜನೆ ಇನ್ನಾದರೂ ಜನರಿಗೆ ಇಲ್ಲಿ ತಲುಪಿಸಲು ಎಲ್ಲ ರೀತಿಯಾಗಿ ಒಂದು ಶ್ರಮಿಸಬೇಕು ಅನ್ನೋದು ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, T5 ಹುಬ್ಬಳ್ಳಿ.